ಪ್ರಾಣಿಗಳಿಗೆ ತನ್ನ ಮರಿನೇ ಪ್ರಾಣ, ಇನ್ನು ಮನುಷ್ಯರಿಗೆ ತಮ್ಮ ಮಕ್ಕಳೇ ಜಗತ್ತು. ಅವರನ್ನ ಲಾಲಿಸಿ ಓದಿಸಿ ಡಾಕ್ಟರ್ ಇಂಜಿನಿಯರ್ ಮಾಡೋಷ್ಟರೊಳಗೆ ಕೂದಲೇ ಬೆಳ್ಳಗಾಗ್ಬಿಟ್ಟಿರುತ್ತೆ. ಅದು ಒಂದು ಕಡೆ ಆದರೆ ಪ್ರಾಣಿಗಳನ್ನೇ ಮಕ್ಕಳ ಥರ ನೋಡ್ಕೊಳ್ಳೋ ನಮ್ಮ ಶಂಕರಣ್ಣನ ನೋಡಿ. ಮಕ್ಕಳು ದೊಡ್ಡವರಾಗೋಷ್ಟರೊಳಗೆ ಕೂದಲು ಬೆಳ್ಳಗಾಗೋಗಿರುತ್ತೆ. ಆದರೆ ನಮ್ಮ ಶಂಕರಣ್ಣನ ಕೂದಲು ಬೆಳ್ಳಗಾಗಿ ಎಷ್ಟೋ ವರ್ಷಗಳಾಗೋದ್ರು ಪಾಪ ಮಕ್ಕಳಿರಲಿಲ್ಲ. ಓಂ ಮಹಾಗಣಪತಯೇ ನಮಃ. ಮಕ್ಕಳಿಗಾಗಿ ಶಂಕರಣ್ಣ ಆಚರಣೆ ಮಾಡದ ವ್ರತ ಇರಲಿಲ್ಲ, ಪೂಜೆ ಇರಲಿಲ್ಲ. ಎಷ್ಟೇ ಹರಕೆ ತೀರಿಸಿದ್ರು ಆ ದೇವರು ಮಕ್ಕಳನ್ನಂತೂ ಕೊಡಲಿಲ್ಲ. ಇವರೆಲ್ಲ ಯಾರು ಅಂತ ಅಲ್ವಾ? ಇವರೆಲ್ಲ ಶಂಕರಣ್ಣನ ಮಕ್ಕಳು. ಏನಪ್ಪ ಈ ರೀತಿ ಪ್ಲೇಟ್ ಚೇಂಜ್ ಮಾಡ್ತಿದ್ದೇನೆ ಅಂತ ಅನ್ಕೊಂಬೇಡಿ. ಶಂಕರಣ್ಣನ ರಕ್ತದಿಂದ ಒಂದು ಮಗು ಹುಟ್ಟದೇ ಇದ್ರು ಶಂಕರಣ್ಣ ಮಾಡಿದ ರಕ್ತದಾನದಿಂದ ಇಷ್ಟೊಂದು ಮಕ್ಕಳು ಬದುಕಿದ್ದಾರೆ. ಇದಕ್ಕೂ ಕರಿಬಹುದಲ್ವಾ ರಕ್ತ ಸಂಬಂಧ ಅಂತ?